ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡೆಲಿವರಿ ಹತ್ತಿರ ಇರ್ತಿದ್ದ ಹಾಗೇ ಕೆಲವೊಂದು ವಿಷಯಗಳನ್ನು ಹೆಣ್ಮಕ್ಳು ಅವಾಯ್ಡ್ ಮಾಡಬೇಕು. ಯಾಕಂದರೆ ಹೊಟ್ಟೆಲಿ ಬೆಳೀತಾ ಇರುವಂಥ ಮಗುಗೆ ಆಗ್ಬೋದು, ಇಲ್ಲ ನಿಮಗೆ ಆಗ್ಬೋದು, ಡೆಲಿವರಿಗೆ ಆಗ್ಬೋದು, ತೊಂದರೆಗಳು ಆಗಬಾರ್ದು ಅಂದರೆ ಏನೇನೆಲ್ಲ ಮಾಡಿದ್ರೆ ಒಳ್ಳೆಯದು, ಏನೇನು ಮಾಡಬಾರ್ದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಮೇಯ್ನಾಗಿ ತಿಳ್ಕೊಳ್ಳೋಣ. ಈಗ ಬಂದು ಡೆಲಿವರಿ ಹತ್ತಿರ ಇದೆ ಅನ್ನೋ ಅಷ್ಟೊತ್ತಿಗೆ ಒಂದು 15 ದಿವಸ ಇಲ್ಲ, ಒಂದು ವಾರ ಇಲ್ಲ, 5 ದಿವಸ ಇದೆ ಅಂದರೂ ಕೂಡ ಮಗುವಿನ ಹೆಡ್ ಬಂದು ಫಿಕ್ಸ್ ಆಗಿರುತ್ತೆ. ಸೊ ಹೆಡ್ ಫಿಕ್ಸ್ ಆಗಿರೋದು ಬಂದು ನಿಮಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. 9th ಮಂತ್ ಸ್ಕ್ಯಾನಿಂಗಲ್ಲಿ ಒಂದು ವೇಳೆ ಬ್ರೀಚ್ ಪ್ರೆಸೆಂಟೇಷನ್ ಇದೆ ಅಂತಂದರೂ ಕೂಡ ತೊಂದರೆ ಇಲ್ಲ. ಬಟ್ ಈ ಒಂದು ಮಿಸ್ಟೇಕ್ಸನ್ನು ಮಾಡಬೇಡಿ. ನಂಬರ್ 1 ಮಿಸ್ಟೇಕ್ ಬಂದು ಹೆವಿ ಹೀಟ್ ಫುಡ್ಗಳನ್ನು ತಿನ್ನೋದು. ಚಿಕನ್ ಮತ್ತು ಮಟನ್, ನಾನ್ ವೆಜ್ ಐಟಮ್ಸು ಮತ್ತು ಏಡಿಕಾಯಿ ಮತ್ತು ಹೀಟ್ ಜಾಸ್ತಿ ಯಾವುದು, ಖಾರ, ಸ್ಪೈಸಸ್ಸು, ಗ್ಯಾಸ್ಟ್ರಿಕ್ ಐಟಮ್ಸು ಮತ್ತು ಜಂಕ್ ಫುಡ್ಸು, ಹೊರಗಡೆ ಹೋದಾಗ ಜಂಕ್ ಫುಡ್ಸು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಕೋಲಾ ಐಟಮ್ಸು, ಸ್ಪ್ರೈಟ್, ಕೊಕೋ ಕೋಲಾ ಇಂಥವೆಲ್ಲನೂ. ಸೊ ಇಂಥವೆಲ್ಲ ನೀವು ತಿನ್ನೋದ್ರಿಂದ ಖಂಡಿತವಾಗ್ಲೂ ಮಗುವಿನ ಹೆಲ್ತ್ ಬಾಧಿಸುತ್ತೆ. ಮತ್ತು ಮಗುಗೆ ಆಕ್ಸಿಜನ್ ಲೆವೆಲ್ ಬಂದು ಈ ರೋಡ್ ಸೈಡ್ ಫುಡ್ಗಳನ್ನು ತಿನ್ನುವಾಗ ಅದೊಂದು ಸ್ವಲ್ಪ ಬಾಧಿಸ್ಬೋದು. ಸೊ ಹೀಟ್ ಫುಡ್ಗಳನ್ನು ತಿಂದರೆ ಏನಾಗುತ್ತೆ ಅಂದರೆ ನಿಮಗೆ UTI ಪ್ರಾಬ್ಲಮ್ ಜಾಸ್ತಿ ಬರುತ್ತೆ, ಹೊಟ್ಟೆ ನೋವು ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಅಂತಹ ಫುಡ್ಗಳನ್ನು ಅವಾಯ್ಡ್ ಮಾಡಿ. ನಂಬರ್ 2 ಮಿಸ್ಟೇಕ್ಸ್ ಬಂದು ಮನೇಲಿ ಜಾಸ್ತಿ ಕೆಲಸ ಮಾಡೋದು, ತೂಕ ಎತ್ತೋದು, ಮೆಟ್ಲೆಕ್ಕೋದು, ಬಿಂದಿಗೆಗಳನ್ನು ಎತ್ತೋದು. ಅದು ಡೆಲಿವರಿ ಹತ್ತಿರ ಇರುವಾಗ ಈ ಥರ ಹೆವಿ ಕೆಲಸಗಳನ್ನು ಮಾಡಬಾರ್ದು. ಮತ್ತು ವರ್ಕೌಟ್ ಮಾಡೋರು, ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್ ಆಗಬೇಕು ಅಂತ ವರ್ಕೌಟ್ ಮಾಡ್ತೀರಲ್ಲ, ಅದು ಜಾಸ್ತಿ ಕೂಡ ಎಕ್ಸ್ಟ್ರೀಮಾಗಿ ಮಾಡೇ ಕೂಡದು. ಎಕ್ಸ್ಟ್ರೀಮ್ ಅನ್ನೋ ಪದ ಡೆಲಿವರಿ ಹತ್ತಿರ ಇರೋವಾಗಂತೂ ಇರಲೇ ಕೂಡದು. ನೀವು ಫಸ್ಟ್ ಟ್ರೈಮಿಸ್ಟರ್ ಎಷ್ಟು ಹುಷಾರಾಗಿರ್ತೀರ, ಮಗು ಈಗ ಫಾರ್ಮ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಎಷ್ಟು ಹುಷಾರಾಗಿ ಆರಾಮಾಗಿ ನಿಧಾನವಾಗಿರ್ತೀರ, ಅದೇ ಥರನೇ ಎಂಡ್ ಆಫಲ್ಲಿ ಕೂಡ ನೀವು ಅದೇ ಥರನೇ ಇರಬೇಕಾಗುತ್ತೆ. 3ನೇ ಮಿಸ್ಟೇಕ್ ಏನಪ್ಪ ಅಂತಂದರೆ ಹೆವಿ ಲಾಂಗ್ ಜರ್ನೀಸು. 300 ಕಿಲೋಮೀಟ್ರ್, 400 ಕಿಲೋಮೀಟ್ರ್ ಒಂದು ಟ್ರೈನಲ್ಲಿ ಹೋಗೋದು, ಕಾರಲ್ಲಿ ಹೋಗೋದು, ಮತ್ತು ಬೈಕಲ್ಲಿ ಒಂದು 20-30 ಕಿಲೋಮೀಟ್ರ್ ಹೋಗಿ ಬರೋದು, ಈ ರೀತಿ. ಯಾಕಂದರೆ ತುಂಬ ಜನ ನನ್ನ ಕೇಳ್ತಾರೆ ಕ್ವೆಶ್ಚನ್ ಬಂದು, ಡೆಲಿವರಿ ಅಂದರೆ 9th ಮಂತಲ್ಲಿ ಬಂದು ನಾವು ಜರ್ನಿ ಮಾಡ್ಬೋದಾ, ಟ್ರೈನಲ್ಲಿ ಹೋಗ್ಬೋದಾ ಅಂತೆಲ್ಲ ಕೇಳ್ತೀರಾ. ಹೇಳಬೇಕು ಅಂದರೆ ಡೆಲಿವರಿ ಹತ್ತಿರ ಇರೋವಾಗ ಜಾಸ್ತಿ ಎಲ್ಲೂ ಹೋಗಲೇಬಾರ್ದು. ಯಾವ ಟೈಮಲ್ಲಿ ನೋವು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಿಮಗೆ ವಾಟರ್ ಬ್ರೇಕ್ ಆಗ್ಬೋದು. ಯಾಕಂದರೆ ಡೆಲಿವರಿ ಡೇಟ್ಗಳು ಬಂದು ಫಿಕ್ಸ್ ಅಲ್ಲ, ಒಂದು ವಾರ ಹಿಂದೆ ಮುಂದೆ ಇರುತ್ತೆ. ಕೆಲವ್ರಿಗೆ ತುಂಬ ಬೇಗ ಆಗುತ್ತೆ, ಕೆಲವ್ರಿಗೆ ಲೇಟಾಗಿ ಆಗುತ್ತೆ. ಸೊ ಹೇಳೋಕ್ಕೆ ಬರಲ್ಲ. ಹಾಗಾಗಿ ಈ ರೀತಿ ಮಿಸ್ಟೇಕ್ಸ್ ಅಂತ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ದೇವ್ರ ಹರಕೆಗಳು ಆ ಥರ ಇತ್ತು ಅಂತಂದರೆ 7ನೇ ತಿಂಗಳು 8ನೇ ತಿಂಗಳಲ್ಲೇ ನೀವು ಮುಗಿಸ್ಕೊಳ್ಳಿ. 9ನೇ ತಿಂಗಳಿಗೆಲ್ಲ ಅಷ್ಟು ದೂರ ಎಲ್ಲ ಹೋಗಬೇಕು, ಡೆಲಿವರಿ ಅದು ಹತ್ತಿರ ಇರೋವಾಗ ಹೋಗಬೇಕು ಅನ್ನೋದು ಇಲ್ಲವೇ ಇಲ್ಲ. ಆ ಥರ ಮಾಡಲು ಕೂಡದು ಕೂಡ. ಮತ್ತು ನೆಕ್ಸ್ಟ್ ಮಿಸ್ಟೇಕ್ ಏನಪ್ಪ ಅಂತಂದರೆ ಉಪವಾಸ ವ್ರತಗಳು. ಏನೋ ಒಂದು ಹಬ್ಬ ಬಂತು, ಯಾವುದೋ ಒಂದು ದಿನ ಬಂತು ಅಂತಂದರೆ ಉಪವಾಸ ಮಾಡೋದು, ಒಪ್ಪತ್ತಿರ್ತೀನಿ ಅಂತ ಅನ್ನೋದು, ಊಟಗಳು ನ್ಯಾಯವಾಗಿ ಮಾಡದೇ ಇರೋದು, ಇಂಥವೆಲ್ಲ ಮಾಡುವಾಗ ನ್ಯೂಟ್ರಿಷನ್ ಬಂದು ಚೆನ್ನಾಗಿ ಸಪ್ಲೈ ಆಗ್ತಾ ಇರುತ್ತೆ. ಒಂದೇ ಸಮ ನೀವು ಬ್ರೇಕ್ ಕೊಟ್ಟಾಗ ಅದು ಮಗುವಿನ ಬೆಳವಣಿಗೆ ಬಂದು ಮಗು ಹುಟ್ಟೋವರೆಗೂ ಆಗ್ತಾ ಇರುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮಿಂದ ಆಕ್ಸಿಜನ್ ಮಗುಗೆ ಹೋಗ್ತಾನೆ ಇರುತ್ತೆ, ನ್ಯೂಟ್ರಿಷನ್ ಬಂದು ಮಗುಗೆ ಅಬ್ಸರ್ಬ್ ಆಗ್ತಾನೆ ಇರುತ್ತೆ. ನೀವು ಬಂದು ಯಾವುದೇ ಕಾರಣಕ್ಕೂ ಈ ರೀತಿ ಮಿಸ್ಟೇಕ್ಸು, ಊಟ ಸ್ಕಿಪ್ ಮಾಡೋದು ಇಂಥವೆಲ್ಲ ಮಾಡೋ ಹಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಮಿಸ್ಟೇಕ್ ಏನಪ್ಪ ಅಂತಂದರೆ ದಾಂಪತ್ಯ ಇರುವಂಥದ್ದು ಡೆಲಿವರಿ ಹತ್ತಿರ ಇರುವಾಗ ಆದಷ್ಟು ಅವಾಯ್ಡ್ ಮಾಡಿ. ನೀವು ನಾರ್ಮಲಾಗಿ ಆರೋಗ್ಯವಾಗಿದ್ದೀರಾ, ಯಾವುದೇ ರೀತಿ ಲೋಲಿಂಗ್ ಪ್ಲಾಸೆಂಟಾ ಪ್ರಿವಿಯಾ ಇಲ್ಲ, ಹೊಟ್ಟೆ ನೋವಿಲ್ಲ, ವಾಟರ್ ಬ್ರೇಕ್ ಇಲ್ಲ, ವಜನಲ್ ಪೇಯ್ನ್ ಇಲ್ಲ, ಏನೂ ಇಲ್ಲ, ನಾರ್ಮಲ್ ಆಗಿದ್ದೀನಿ, ನಾನು ಈ ಟೈಮಲ್ಲಿ ಇರ್ಬೋದಾ ಅಂತ ನೀವು ಕೇಳಿದ್ರೆ ಕೆಲವ್ರು ಏನು ಗೊತ್ತಾ, ದಾಂಪತ್ಯ ಇದ್ದರೆ ಖಂಡಿತವಾಗ್ಲೂ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ಸೊ ಆ ರೀತಿಯೆಲ್ಲ ಏನೂ ಇಲ್ಲ. ನಿಮ್ಗೇನಾಗುತ್ತೆ ಅಂತಂದರೆ ಆ ಥರ ಇರೋವಾಗ ಯಾವಾಗ ಬೇಕಾದರೂ ಪೇಯ್ನ್ ಬಂದುಬಿಡ್ಬೋದು ಬೇಗ, ಇಲ್ಲ ಪ್ರೆಷರ್ ಜಾಸ್ತಿ ಬೀಳ್ಬೋದು, ಆಗ ಅಬ್ಡೋಮಿನಲ್ ಪೇಯ್ನ್ ಬರ್ಬೋದು. ಡಾಕ್ಟರ್ಸೇ ಹೇಳ್ತಾರೆ ಅವಾಯ್ಡ್ ಮಾಡಿ ಅಂತ. ಸೊ ನೀವು ಇದ್ರ ವಿಷಯವಾಗಿ ಯಾವುದಕ್ಕೂ ಒಂದ್ಸಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ನೀವು ನಿರ್ಧಾರಗಳನ್ನ ತಗೊಳ್ಳಿ. ಯಾಕಂದರೆ ಏಕ್ದಮ್ ಡಾಕ್ಟರ್ನ ಕೇಳದೆ ನೀವು ಮಾಡುವಂತಹ ಯಾವುದೇ ವಿಷಯ ಆಗಿರಲಿ ಅದು ನಿಮಗೆ ತೊಂದರೆನ ತಂದೊಡ್ಡುತ್ತೆ. ಸೊ ಹಾಗಾಗಿ ನೀವು ಈ ಥರ ವಿಷಯಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಮಿಸ್ಟೇಕ್ ಬಂದುಬಿಟ್ಟು ಹೆವಿ ಟೈಟ್ ಬಟ್ಟೆಗಳನ್ನು ಹಾಕೋದು, ಜೀನ್ಸ್ ಆಗ್ಬೋದು, ಲೆಗ್ಗಿನ್ಸ್ ಆಗ್ಬೋದು, ಮತ್ತು ಟೈಟ್ ಸ್ಲಿಪ್ಪರ್ಸ್ ಹಾಕೋದು, ಮತ್ತು ಹೈ ಹೀಲ್ಸ್ ಹಾಕೋದು, ಇಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮಗಿಂತ 1-2 ಸೈಜ್ ಜಾಸ್ತಿ ಇರೋ ಡ್ರೆಸ್ಗಳನ್ನು ವಿಯರ್ ಮಾಡುವಾಗ ನಿಮ್ಮ ಸ್ಕಿನ್ ಬ್ರೀದ್ ಔಟ್ ಆಗುತ್ತೆ. ಸ್ಕಿನ್ ಕೂಡ ಬ್ರೀದ್ ಆಗಬೇಕು. ಸೊ ಮಗುಗೆ ಕೂಡ ಒಂಥರ ಆರಾಮ್, ನಿಮಗೂ ಕೂಡ ಆರಾಮ್, ಏನೋ ಒಂಥರ ಒಳ್ಳೆ ಫೀಲನ್ನು ಪಡ್ಕೊಳ್ತೀರಾ ಏರ್ ಬ್ರೀದ್ ಔಟ್ ಆಗುವಾಗ. ಟೈಟ್ ಡ್ರೆಸ್ಗಳು ಹಿಂಸೆ ಅನಿಸ್ತವೆ. ಮತ್ತು ನೀವು
ಪ್ರೆಗ್ನೆನ್ಸಿಗೂ ಮುಂಚೆ ಹೊಲಿಸಿದಂತಹ ಬ್ಲೌಸ್ಗಳಾಗೋದೇ ಇಲ್ಲ. ಆದರೂ ಟೈಟಾಗಿದ್ರೂ ಹೋಗಿ ಬಂದುಬಿಡ್ತೀವಿ ಫಂಕ್ಷನ್ಗೆ ಅಂತ ಟೈಟಾಗಿ ಬ್ಲೌಸ್ಗಳು ವಿಯರ್ ಮಾಡೋದು. ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಪ್ರಿಪೇರ್ ಆಗಿರಿ. ನಿಮ್ಗೆ ಯಾವ ಡ್ರೆಸ್ ಬೇಕೋ ಆ ಡ್ರೆಸ್ಗಳನ್ನು ವಿಯರ್ ಮಾಡುವಂಥದ್ದು ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಬೆನ್ನಿನ ಮೇಲೆ ಮಲಗುವಂತಹ ಒಂದು ಮಿಸ್ಟೇಕ್ ಮಾಡಬೇಡಿ. ಆದಷ್ಟು ನಿಮ್ಮ ಎಡಭಾಗಕ್ಕೆ ಮಲಗಿ. ಇದು ನಿಮ್ಮ ಮಗುಗೆ ನ್ಯೂಟ್ರಿಷನ್ ಮತ್ತು ಆಕ್ಸಿಜನ್ ಕರೆಕ್ಟಾಗಿ ಹೋಗಿ ಸೇರೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೀವು ಬಂದು ಸ್ಟ್ರೈಟ್ ಮಲಗಿದ್ರೆ ಅಯೋಟಾ ಅನ್ನೋ ಒಂದು ನರ್ವ್ ಇರುತ್ತೆ, ಅದ್ರ ಮೇಲೆ ಪ್ರೆಷರ್ ಬೀಳುವಾಗ ಆಕ್ಸಿಜನ್ ಲೆವೆಲ್ ಮತ್ತು ಬ್ಲಡ್ ಸಪ್ಲೈ ಬಂದು ಪ್ರಮಾಣ ಕಡಿಮೆ ಆಗುತ್ತೆ ಅಂತಾರೆ. ಸೊ ಹಾಗಾಗಿ ನಿಮ್ಮ ಎಡಭಾಗಕ್ಕೆ ಆದಷ್ಟು ಮಲಗೋದನ್ನು ರೂಢಿ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಟೈಮ್ಗೂ ಊಟ ಮಾಡಿ. ಇದನ್ನು ಮಾತ್ರ ಬಿಡೋಕ್ಕೆ ಹೋಗಬೇಡಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಆಲ್ಮೋಸ್ಟ್ ಆಗಿ ಗೊತ್ತಿಲ್ಲದೆ ಮಾಡುವಂಥ ತಪ್ಪುಗಳನ್ನು ಹೇಳಿದ್ದೀನಿ. ಅವಾಯ್ಡ್ ಮಾಡ್ಕೊಳ್ಳಿ. ಟೇಕ್ ಕೇರ್. ಬಾಯ್.